ನೀರಲ್ಲಿ ಇಳಿದು ಆಟ ಆಡೋಕ್ಕೆ ಇಳಿದಿದ್ರು. ಅದೇ ಸಮಯದಲ್ಲಿ ನೀರು ಪ್ರವಾಹ ಹೆಚ್ಚು ಆಗಿಬಿಟ್ಟು ಸಡನ್ ಆಗಿ ಅವರು ನೀರಲ್ಲಿ ಕೊಚ್ಕೊಂಡು ಹೋಗಿದ್ರು ಅಂತ ಮಾಹಿತಿ ಇತ್ತು. At the Marconahalli Reservoir in Tumkuru district, a tragic accident claimed the lives of 6 people during a family outing, sending shockwaves through the community. The tragedy unfolded when 7 residents from BG Palya in Tumkuru city visited Magadi Palya in Kunigal Taluk to meet their relatives. After lunch, the group went to the Marconahalli Reservoir for sightseeing and recreation. According to preliminary reports, while playing and swimming in the water, all 7 individuals accidentally slipped into the deeper section of the reservoir and were swept away by a strong current. It is suspected that the automatic siphon system of the reservoir might have opened suddenly, increasing the water flow and pulling the victims in. So far, the bodies of 2 victims, Abin and Sajia, 32, have been recovered. The 4 missing individuals have been identified as Tabassum 45, Mifra Shabana 44, Mahim 1 and another Mifra 4. In a rare moment of relief amid the tragedy, a man named Nawaz survived. He was found entangled in bushes near the reservoir with minor injuries and was immediately shifted to Kunigal Taluk Hospital for treatment. Fire and rescue teams, along with local police, have intensified search operations to locate the missing persons. District Superintendent of Police KV Ashok visited the spot to review the rescue efforts and assess the situation firsthand. A case has been registered at the Kunigal police station and further investigation is underway to determine the exact cause of the sudden water surge. ಆಗಿರೋದ್ರಿಂದ ಅವರು ಇಲ್ಲಿಗೆ ಮಾರ್ಕೋನಹಳ್ಳಿ ಡ್ಯಾಮ್ ಈ ಡೌನ್ ಸ್ಟ್ರೀಮ್ ಏನಿದೆ ನೀರು ಬರೋದು ಅಲ್ಲಿ ಪಿಕ್ನಿಕ್ ಮಾಡ್ಕೊಳ್ಳೋಕ್ಕೆ ಬಂದಿದ್ದರು. ಅಲ್ಲಿ ಇರುವವರಲ್ಲಿ 7 ಜನ ನೀರಲ್ಲಿ ಇಳಿದು ಆಟ ಆಡೋಕ್ಕೆ ಇಳಿದಿದ್ರು. ಅದೇ ಸಮಯದಲ್ಲಿ ನೀರು ಪ್ರವಾಹ ಹೆಚ್ಚು ಆಗಿಬಿಟ್ಟು ಸಡನ್ ಆಗಿ ಅವರು ನೀರಲ್ಲಿ ಕೊಚ್ಕೊಂಡು ಹೋಗಿದ್ರು ಅಂತ ಮಾಹಿತಿ ಇತ್ತು. ಇಮಿಡಿಯೇಟ್ ಆಗಿ ಪೊಲೀಸರು ಸ್ಪಾಟ್ಗೆ ಬಂದು ಫೈರ್ ಟೆಂಡರ್ ಅವ್ರನ್ನ ಎಲ್ಲರೂ ಕರೆಸ್ಕೊಳ್ಳಾದ ಮೇಲೆ 2 ಬಾಡೀಸ್ ಸಿಕ್ಕಿದ್ದಾವೆ, ಫಿಮೇಲ್ ಬಾಡೀಸ್. ಒಬ್ಬ ನವಾಜ್ ಅನ್ನೋಬ್ಬನು ಇಂಜುರಿ ಜೊತೆ ಸಿಕ್ಕಿದ್ದಾನೆ. ಸೊ ಆತನ ಇಮಿಡಿಯೇಟಾಗಿ ನಾವು ಆದಿಚುಂಚನಗಿರಿ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ವಿ. ಬಾಡೀಸ್ನು ಸಹ ಡೆಡ್ ಬಾಡೀಸ್ ಸಹ ಆದಿಚುಂಚನಗಿರಿ ಬಾಡೀಸ್ ಶಿಫ್ಟ್ ಮಾಡಿದ್ವಿ. ಉಳಿದ 4 ಬಾಡೀಸ್ ಹುಡುಕ್ತಾ ಇದ್ವಿ. ಈಗಾಗಲೇ ಕತ್ತಲಾಗಿರೋದ್ರಿಂದ ಸರ್ಚ್ ಈಗ ಸದ್ಯಕ್ಕೆ ಸ್ಟಾಪ್ ಆಗಿದೆ. ಸೊ ವಾಟರ್ ಫ್ಲೋ ಜಾಸ್ತಿ ಇದೆ. ಸೊ ಬೆಳಗ್ಗೆ ನಾವು ನೆಕ್ಸ್ಟ್ ಸ್ಟಾಪ್ ಎಲ್ಲಿ ಆಗೋ ಸಾಧ್ಯತೆ ಇದೆ ತಿಳ್ಕೊಂಡು ಅಲ್ಲಿ ನಾವು ಈಗಾಗಲೇ ಮೆನ್ ಕಳಿಸಿದ್ದೀವಿ ಅಲ್ಲಿಗೆ ಹುಡುಕಕ್ಕೆ. ಸೊ ಅಲ್ಲಿನೂ ಪ್ರಯತ್ನ ಮಾಡ್ತಾ ಇದ್ದಾರೆ ಲೈಟ್ಸ್ ಹಾಕ್ಕೊಂಡು. ಸೊ ಆದಷ್ಟು ಬೇಗ ಬಾಡೀಸ್ ಹುಡುಕಿ ನಾವು ಮಿಕ್ಕಿದ ಇದರಲ್ಲಿ ಒಬ್ಬ ನವಾಜ್ ಅನ್ನೋನು ಬಿಟ್ಟರೆ ಮಿಕ್ಕಿರ ಎಲ್ಲರೂ ಮಹಿಳೆಯರೇ ಇದ್ದಾರಂತ ಮಾಹಿತಿ ಸದ್ಯಕ್ಕೆ. ಆ ಮಹಿಳೆಯರಲ್ಲಿನೂ 2 ಸಣ್ಣ ಮಕ್ಕಳು 1 ವರ್ಷ 4 ವರ್ಷ ಇದರಂತ ಮಾಹಿತಿ ಬರ್ತಾ ಇದೆ. ಅದು ಬಾಡಿ ಸಿಕ್ಕುವವರೆಗೂ ನಮಗೆ ಹೇಳೋಕ್ಕೆ ಕಷ್ಟ ಅಂತ. ಈಗ ನಮಗೆ ಲೋಕಲ್ ಇಂಜಿನಿಯರ್ಸ್, ಈ ಮಾರ್ಕೋನಹಳ್ಳಿ ಇಂಜಿನಿಯರ್ ಅವರು ಇಲ್ಲಿ ಲೋಕಲ್ ಇರೋರು ಹೇಳೋದೇನೆಂದರೆ, ಈ ಸ್ಲೂಯಿಸ್ ಏನಿದೆ ನ್ಯಾಚುರಲ್ ಗ್ರಾವಿಟಿ ಸ್ಲೂಯಿಸ್, ಅದರಲ್ಲಿ ಸಡನ್ನಾಗಿ ನೀರು ಹೆಚ್ಚಾಗಿರೋದ್ರಿಂದ ಓಪನ್ ಆಗಿ ನೀರು ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಆ ಸೀಕ್ವೆನ್ಸ್ ಆಫ್ ಈವೆಂಟ್ಸ್ ಅದು ಹೆಂಗೆ ಆಗಿದೆ ಏನಾಗಿದೆ ಅನ್ನೋದು ಇನ್ವೆಸ್ಟಿಗೇಷನಲ್ಲಿ ಅದು ಇಂಜಿನಿಯರಿಂದ ನಮಗೆ ಮಾಹಿತಿ ಬರಬೇಕು. ಈಗ ಅದು ಆಟೋ ಸ್ಲೂಯಿಸ್ ವಾಟರ್ ಯಾವಾಗ ಬರುತ್ತೆ ಅದು ಆವಾಗ ಅದು ಆಟೋಮೆಟಿಕ್ ಆಗಿ ಓಪನ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ದಟ್ ಇನ್ವೆಸ್ಟಿಗೇಷನ್ ಯಾರು ಮಾಡ್ತಾರೆ ಅವರು ತಿಳ್ಕೊಂಡು ಚೆನ್ನಾಗಿ